ಸುನಿಲ್ ಸರ್, ಈಗ ಆ ವರದಿನ ನೀವು ಗಮನಿಸಿದಿರ ಅಂತ ಅನ್ಕೊಳ್ತೀನಿ. ಹಕ್ಕಿ ಅಡ್ಡ ಬಂದಿಲ್ಲ ಅಥವಾ ಕ್ಲೈಮೇಟಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನೋದು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಪೈಲಟ್ಗಳು ಅಂದರೆ ಅದರಲ್ಲಿ ಇಬ್ಬರಲ್ಲಿ ಒಬ್ಬ ಪೈಲಟ್ ಬೇಕು ಅಂತಲೇ ಮಾಡ್ದಂಗೆ ಕಾಣಿಸ್ತಾ ಇದೆ ಅಂತ ಇದು ಮೇಲ್ನೋಟಕ್ಕೆ. ಇಲ್ಲ, ಆಬ್ಸಲ್ಯೂಟ್ಲಿ ರಾಂಗ್. ಇದನ್ನು ನಾನು ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಯಾರು ಇನ್ಚಾರ್ಜ್ ಇರ್ತಾರೆ, ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಇಟ್ಸ್ ವೆರಿ ಈಸಿ ಟು ಬ್ಲೇಮ್ ದೆಮ್. ಸೊ ರೆಟೋರಿಕ್ ಬಿಟ್ಟು ನಾನು ಕೆಲವು ಫ್ಯಾಕ್ಚುಯಲ್ ಅದೇ ರಿಪೋರ್ಟಲ್ಲಿ ಇರುವಂಥ ಕೆಲವು ಫ್ಯಾಕ್ಚುಯಲ್ ಇದೇನಿದೆ ವಿಷಯಗಳನ್ನ ನಾನು ಕೆಲವು ತಿಳಿಸ್ತೀನಿ. ಈಗ ಪೇಜ್ ನಂಬರ್ 6 ಆಫ್ ದ ಸೇಮ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಈಗ ಪ್ರೈಮರಿ ರಿಪೋರ್ಟ್ ಏನು ಬಂದಿದೆ, ಪೇಜ್ ನಂಬರ್ 6ನ ನೀವು ನೋಡಿದ್ರೆ ಅದರಲ್ಲಿ ಒಂದು 2018 ಡಿಸೆಂಬರ್ 17, 2018 ಒಂದು ಸ್ಪೆಷಲ್ ಏರ್ವರ್ದಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಫೆಡರಲ್ ಏವಿಯೇಷನ್ ಅಥಾರಿಟಿ ಒಂದು ಇಶ್ಯೂ ಮಾಡಿರುತ್ತೆ. ಅದೇನು ಹೇಳುತ್ತೆ ಅಂದರೆ, ಬೋಯಿಂಗ್ 737 ಏರ್ಕ್ರಾಫ್ಟ್ಸ್ ಏನಿದೆಯಲ್ಲ ಅದರಲ್ಲಿ ಈ ಫ್ಯೂಯಲ್ ಕಂಟ್ರೋಲ್ ಸ್ವಿಚಸ್ ಟು ಲಾಕಿಂಗ್ ಮೆಕ್ಯಾನಿಸಮ್ ಏನಿದೆಯಲ್ಲ ಅದು ಆಟೋಮ್ಯಾಟಿಕ್ಕಾಗಿ ಅದು ಡಿಸೆಂಗೇಜ್ ಆಗ್ತಾ ಇರತ್ತಂತೆ. ಇದೇ ಸ್ವಿಚಸ್ ಸೇಮ್ ಕಾಂಪೋನೆಂಟ್ ಬೋಯಿಂಗಲ್ಲಿರುವಂಥ ತುಂಬ ಏರ್ಕ್ರಾಫ್ಟ್ಸಲ್ಲಿತ್ತು, ಇನ್ಕ್ಲೂಡಿಂಗ್ 787. ಈ ಸ್ಪೆಷಲ್ ಏರ್ವರ್ದಿನೆಸ್ದು ಅವರು ಕೊಟ್ಟರು. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ದಿಸ್ ಈಸ್ ನಾಟ್ ಆಫ್ ಮಚ್ ಕನ್ಸರ್ನ್. ಅಂದರೆ ಇವಾಗ ಅವರು ಬುಲೆಟನ್ನ ಏನಿತ್ತು ಅಂದರೆ ಸ್ಪೆಷಲ್ ಏರ್ವರ್ದಿನೆಸ್ ಬುಲೆಟಿನ್ SAIBನ ಅವ್ರು ಏನು ಮಾಡಿದ್ರು, ಅವ್ರು ಕೊಟ್ಟರು. ಬಟ್ ಇಲ್ಲಿ ಏನಾಯಿತು, ಇವರು ಈ ಒಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗೋಕ್ಕೆ ಮುಂಚೆ ಏರ್ ಇಂಡಿಯಾ ಅವರು ಅದನ್ನು ಚೆಕ್ ಮಾಡಲಿಲ್ಲ. ಯಾಕೆ ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಅವ್ರು ಹೇಳ್ತಾರೆ, ಇಟ್ ಈಸ್ ಜಸ್ಟ್ ಅನ್ ಅಡ್ವೈಸರಿ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಸೊ ಇದನ್ನು ನಾನು ಏನಕ್ಕೆ ಲಿಂಕ್ ಮಾಡ್ತೀನಿ ಅಂದರೆ, ನಮ್ಮ ಏವಿಯೇಷನ್ ಪಾರ್ಲೆನ್ಸಲ್ಲಿ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ಮರ್ಫೀಸ್ ಲಾ ಅಂತ ಕರಿತೀವಿ. ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಯಾವುದು ಕೆಡಕ್ಕೆ ಸಾಧ್ಯ ಇರುತ್ತೋ ಅದು ಖಂಡಿತವಾಗ್ಲೂ ಕೆಟ್ಟೇ ಕೆಡುತ್ತೆ ಅಂತ ಹೇಳ್ಬಿಟ್ಟು ಏವಿಯೇಷನಲ್ಲಿ ನಾವು ಅದನ್ನು ಕರಿತೀವಿ. ಆ್ಯಂಡ್ ಇಟ್ಸ್ ದ ಟ್ರೂತ್. ಎನಿಥಿಂಗ್ ದಟ್ ಕ್ಯಾನ್ ಗೋ ರಾಂಗ್ ವಿಲ್ ಗೋ ರಾಂಗ್. ಅರ್ಥ ಆಯ್ತಾ? ಸೊ ಈ ರೀತಿ ಇದ್ದಾಗ ಅವರು 2019 ಮತ್ತು 2023 ಆ ಸ್ವಿಚಸ್, ಈ ಮಾಡ್ಯೂಲ್ಸ್ ಏನಿರುತ್ತೆ ಅದನ್ನು ಚೇಂಜ್ ಮಾಡಿ ಅಂತ ಹೇಳಿದರು. 2023 ಅವ್ರು ಚೇಂಜ್ ಮಾಡಿದ್ರು. ಅಲ್ಲಿಂದ ಈ ಒಂದು ಏರ್ಕ್ರಾಫ್ಟ್ ಏನಿದೆ ಬೋಯಿಂಗ್ 787 ಪರ್ಟಿಕ್ಯುಲರ್ಲಿ ಇನ್ಕ್ಲೂಡಿಂಗ್ ದಿಸ್ ಏರ್ಕ್ರಾಫ್ಟ್ ಯಾವುದೇ ರೀತಿ ಅಂತ ಒಂದು ಫಾಲ್ಟ್ ಬಂದಿರಲಿಲ್ಲ ಅದರಲ್ಲಿ. ಆದರೆ ಈಗ ಆಟೋಮ್ಯಾಟಿಕ್ಕಾಗಿ ಅದು ಶಟ್ ಆಫ್ ಆಗಿದೆ ಅನ್ನೋದನ್ನು ಯಾಕೆ ಯೋಚಿಸ್ತಾ ಇಲ್ಲ, ಅದನ್ನು ಯೋಚಿಸ್ಬೇಕಲ್ಲ. ಒಬ್ಬ ಪೈಲಟ್ ಹೇಳಿದ್ದಾರೆ, ಆ್ಯಕ್ಚುಲಿ ವೆನ್ ದ ಏರ್ಕ್ರಾಫ್ಟ್ ಈಸ್ ಟೇಕಿಂಗ್ ಆಫ್ ಆ್ಯಂಡ್ ವೈಲ್ ಲ್ಯಾಂಡಿಂಗ್ ತುಂಬ ಕ್ರೂಷಿಯಲ್ ಸ್ಟೇಜಸ್ ಇದು. ಆ ಸಮಯದಲ್ಲಂತೂ ಯಾವುದೇ ಪೈಲಟ್ ಆಗಲಿ, ಫಸ್ಟ್ಲಿ ಜೀವದ ಮೇಲೆ ಆಸೆ ಇರುವಂಥವ್ರಾಗಲಿ, ಮತ್ತು ಯಾರ್ಯಾರಿಗೆ ಜವಾಬ್ದಾರಿ ಇದೆ, ಆ್ಯಂಡ್ ಐ ಟೇಕ್ ದ್ಯಾಟ್ ಎವ್ರಿ ಪೈಲಟ್ ಈಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ಅದಕ್ಕೆ ಅವರಲ್ಲಿ ಕೂತಿರ್ತಾರೆ. ಎಲ್ಲರೂ ಕಾರ್ ಡ್ರೈವ್ ಮಾಡ್ದಂಗಲ್ಲ ಒಂದು ಏರ್ಕ್ರಾಫ್ಟ್ನ ನೀವು ಫ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಆ ರೀತಿ ಮಾಡಿದ್ದಾರೆ. ಈ ಒಂದು ಅಡ್ವೈಸರಿನ ಅದನ್ನು ಇಟ್ಸ್ ಜಸ್ಟ್ ಅನ್ ಅಡ್ವೈಸರಿ ನಾಟ್ ಮ್ಯಾಂಡೇಟ್ರಿ ಅಂತ ಹೇಳ್ಬಿಟ್ಟು ಏರ್ ಇಂಡಿಯಾ ನೆಗ್ಲೆಕ್ಟ್ ಮಾಡಿದೆ. ಪೈಲಟ್ನ ಯಾಕೆ ಬ್ಲೇಮ್ ಮಾಡಬೇಕು, ಅವರು ಸುಲಭವಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೆಕೆಂಡ್ಲಿ, ಇದೇ ಒಂದು ರಿಪೋರ್ಟ್ ಫಾರ್ವರ್ಡ್ ಏನಿದೆಯಲ್ಲ, ಪ್ರಸ್ತಾವನೆ ಮುಖಪುಟ ಏನಿದೆಯಲ್ಲ, ನೀವು ಅದಕ್ಕೆ ಹೋಗಿ ನೋಡಿದ್ರೆ ಈ ಒಂದು ರಿಪೋರ್ಟ್ಸ್ ನಾಟ್ ಜಸ್ಟ್ ಇನ್ ದಿಸ್, ನೀವು ಯಾವುದೇ ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ತೊಗೊಳ್ಳಿ, ಬೀಟ್ ದ ಪ್ರಿಲಿಮಿನರಿ ರಿಪೋರ್ಟ್ ಆರ್ ದ ಫೈನಲ್ ರಿಪೋರ್ಟ್, ಅದರಲ್ಲಿ ಕ್ಲೀನಾಗಿ ಬರೆದಿರ್ತಾರೆ, ದ ಏಮ್ ಆಫ್ ದಿಸ್ ರಿಪೋರ್ಟ್ ಈಸ್ ನಾಟ್ ಟು ಬ್ಲೇಮ್ ಎನಿ ಒನ್ ಬಟ್ ಓನ್ಲಿ ಟು ಅವಾಯ್ಡ್ ದ ಫ್ಯೂಚರ್ ಆಕ್ಸಿಡೆಂಟ್ಸ್ ಆ್ಯಂಡ್ ಇನ್ಸಿಡೆಂಟ್ಸ್. ಸೊ ನನಗೆ ಗೊತ್ತಿಲ್ಲ ಎಲ್ಲರೂ ಏನಕ್ಕೆ ಪೈಲಟ್ಸ್ ಮೇಲೆ ಇವಾಗ ಮುಗಿ ಬೀಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗದು ಅರ್ಥ ಆಗ್ತಿಲ್ಲ. ಕಾಕ್ಪಿಟಲ್ ರೆಕಾರ್ಡ್ ಆಗಿದೆ ಅಲ್ವಾ, ಸೊ ಅದು ಹೇಳಿದ್ದಾರೆ. ಕಾಕ್ಪಿಟಲ್ ಏನು ಹೇಳಿದ್ದಾರೆ, ನೀನು ಮಾಡಿದ್ಯಾ ಅಂತ ಕೇಳಿದ್ರೆ ನಾನು ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಇದೇ ರಿಪೋರ್ಟಲ್ಲಿ 2018 ನಾನೀಗ ಪ್ರೂಫ್ ಕೊಡ್ತಾ ಇದ್ದೀನಿ, ಡಿಸೆಂಬರ್ 17, 2018 ಸ್ಪೆಷಲ್ ಏರ್ ವರ್ದಿನೆಸ್ ಇನ್ಫಾರ್ಮೇಷನ್ ಬುಲೆಟಿನ್ ಫೆಡರಲ್ ಏವಿಯೇಷನ್ ಅಥಾರಿಟಿ ರಿಲೀಸ್ ಮಾಡಿದೆ. ಅದರಲ್ಲಿ ಪ್ರಾಬ್ಲಮ್ ಆಗಿದೆ. ಅವತ್ತಿಂದ ಇವತ್ತಿನವರೆಗೂ ಆಗಿಲ್ಲ. ಅದರ ಅರ್ಥ ಇವತ್ತು ಆಗಲ್ಲ ಅಂತಲ್ವಲ್ಲ, ನಿಜ ಅದಾಗಿರ್ಬೋದಲ್ಲ, ಅದನ್ನು ಯಾಕೆ ಯೋಚಿಸ್ತಿಲ್ಲ? ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲಿ ಹೇಳಬೇಕು, ಪ್ಲೀಸ್ ಡೋಂಟ್ ಮೇಕ್ ಕನ್ಕ್ಲೂಷನ್ಸ್ ಬೇಸ್ಡ್ ಆನ್ ದ ಪ್ರಿಲಿಮಿನರಿ ರಿಪೋರ್ಟ್ಸ್. ಹಿಸ್ಟಾರಿಕಲ್ ಎವಿಡೆನ್ಸ್ ನಾನು ಹೇಳಬೇಕಂದ್ರೆ ನಾನು 3 ಇನ್ಸಿಡೆಂಟ್ಸ್ ನಾನು ಕೋಟ್ ಮಾಡ್ತೀನಿ, ಪೀಪಲ್ ಕ್ಯಾನ್ ಲುಕ್ ಅಪ್. 3 ಸಲ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಏನು ಬಂದಿತ್ತು ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನಲ್ಲಿ, ಫೈನಲ್ ರಿಪೋರ್ಟಲ್ಲಿ ಇಟ್ ವಾಸ್ ವಾಶ್ಡ್ ಆಫ್. ಇಟ್ ವಾಸ್ ಸೆಡ್ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಏನಿದೆ ಅದು ತಪ್ಪು ಅನ್ನೋದನ್ನು ಫೈನಲ್ ರಿಪೋರ್ಟ್ ಪ್ರೂವ್ ಮಾಡ್ತು. ಯಾವ್ಯಾವುದು ಅಂದರೆ, ಒಂದು TWA ಫ್ಲೈಟ್ 800 ಅಂತ ಹೇಳ್ಬಿಟ್ಟು 1996 ಆಗಿತ್ತು. ಇನಿಷಿಯಲ್ ಕ್ರ್ಯಾಶ್ ಏನಿದೆ ದಟ್ ವಾಸ್ ಬಿಕಾಸ್ ಆಫ್ ಎ ಬಾಂಬ್ ಬ್ಲಾಸ್ಟ್, ಇಲ್ಲ ಅಂತ ಹೇಳಿದ್ರೆ ಮಿಸೈಲ್ ಅಟ್ಯಾಕ್ ಆಯಿತು ಅಂತ ಹೇಳ್ಬಿಟ್ಟು ದ ಪ್ರಿಲಿಮಿನರಿ ರಿಪೋರ್ಟ್ ಅದನ್ನು ಹೇಳಿತ್ತು. ಅರ್ಥ ಆಯ್ತಾ?
ಬಟ್ ದೆನ್ ಫೈನಲ್ ರಿಪೋರ್ಟ್ ಬಂದಾಗ ಇಟ್ ವಾಸ್ ಬಿಕಾಸ್ ಆಫ್ ಎ ಫ್ಯೂಯಲ್ ಟ್ಯಾಂಕ್ ಬ್ಲಾಸ್ಟ್ ಅಂತ ಬಂತು. ದಿಸ್ ವಾಸ್ ದ ಫಸ್ಟ್ ಇನ್ಸಿಡೆಂಟ್. ಸೆಕೆಂಡ್ ಇನ್ಸಿಡೆಂಟ್ ವ್ಯಾಲಾ ಏರ್ಲೈನ್ಸ್ ಫ್ಲೈಟ್ 904 ಅಂತ, ಇದು 2000 ಆಗಿತ್ತು. ಎಂಜಿನ್ ಲೀಡ್ ಡೆಪಾಸಿಟ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಕೆಲವೊಂದು ಡೆಪಾಸಿಟ್ಸ್ ಎಂಜಿನ್ ಒಳಗಡೆ ಆಗ್ಬಿಟ್ಟಿತ್ತು, ಅದು ಆ ರೀತಿ ಆಗಿದೆ ಅಂತ, ಅದರಿಂದ ಕ್ರ್ಯಾಶ್ ಆಯಿತು ಅಂತ ಹೇಳಿದ್ರು. ಬಟ್ ಅದು ಆ್ಯಕ್ಚುಲಿ ಮೆಟಲರ್ಜಿಕಲ್ ಪ್ರಾಬ್ಲಮ್ಸ್ ಇತ್ತು, ಎಂಜಿನ್ ಪ್ರಾಬ್ಲಮ್ ಆಗಿಲ್ಲ. ಥರ್ಡ್ಲಿ 1979 ಮೌಂಟ್ ಎರಬಸ್ ಅಂತ ಹೇಳ್ಬಿಟ್ಟು ಒಂದು ಆಕ್ಸಿಡೆಂಟ್ ಆಗಿತ್ತು. ಇನಿಷಿಯಲಿ ಇದೇ ಥರ ಪೈಲಟ್ಸ್ನ ಬ್ಲೇಮ್ ಮಾಡಿದ್ರು ಎಲ್ಲರೂ. ಬಟ್ ಅದಾದಮೇಲೆ ಗೊತ್ತಾಯಿತು ರೂಟ್ ಪ್ಲಾನಿಂಗಲ್ಲಿ ಎರರ್ ಇತ್ತು ಮತ್ತು ಮೇಂಟೆನೆನ್ಸಲ್ಲಿ ಎರರ್ ಇತ್ತು ಅಂತ ಹೇಳ್ಬಿಟ್ಟು. ಇಫ್ ದಿಸ್ ರಿಪೋರ್ಟ್ ಇಸ್ ಟು ಬಿ ಬಿಲೀವ್ಡ್, ಇಟ್ಸ್ ಎ ಮೇಂಟೆನೆನ್ಸ್ ಎರರ್. ನಾನು ನನ್ನ ಕಡೆಯಿಂದ ಹೇಳಬೇಕಂದ್ರೆ ಇದೇ ರಿಪೋರ್ಟ್ ಬೇಸಿಸ್ ಮೇಲೆ ಇಟ್ಸ್ ಎ ಮೇಂಟೆನೆನ್ಸ್ ಎರರ್. ಓಕೆ, ಈಗ ಫ್ಯೂಯಲ್ದು ಸ್ವಿಚ್ ಅಂತ ಹೇಳ್ತಿದ್ರಲ್ವಾ, ಅದನ್ನ ಮನುಷ್ಯರು ಅಂದರೆ ಪೈಲಟ್ ಅವರು ಆಪರೇಟ್ ಮಾಡಲೇಬೇಕು. ಇಲ್ಲದಿದ್ರೆ ಆಕಸ್ಮಿಕವಾಗಿ ಯಾವುದೇ ಅದು ಬದಲಾವಣೆ ಆಗಲ್ಲ, ಅಥವಾ ಹಿಂದೆ ಮುಂದೆ ಆಗಲ್ಲ, ಅಥವಾ ಅಲುಗಾಡಲ್ಲ, ಗಟ್ಟಿಯಾಗಿರುತ್ತೆ ಅಂತ ನಾನು ಕೇಳ್ಪಟ್ಟೆ. ನೀವು ಯಾವುದೇ ಏವಿಯೇಷನ್, ಐ ಆಮ್ ಫ್ರಮ್ ಹೆಲಿಕಾಪ್ಟರ್ಸ್, ಸ್ವಲ್ಪ ಐ ಹ್ಯಾವ್ ಲಿಟಲ್ ನಾಲೆಜ್ ಆಫ್ ಫಿಕ್ಸ್ಡ್ ವಿಂಗ್ ಆಲ್ಸೋ. ಓಕೆ, ನೀವು ಯಾವುದೇ ಸ್ವಿಚ್ ತೊಗೊಳ್ಳಿ, ಪ್ರಾಪರ್ ಲಾಕಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಯಾಕಂತ ಹೇಳಿದ್ರೆ ಆಕ್ಸಿಡೆಂಟಲಿ ಯಾವುದು ಓನ್ಲಿ ವೆನ್ ನೀಡೆಡ್ ಇಟ್ ವಿಲ್ ಬಿ ಆಪರೇಟೆಡ್, ಆ್ಯಂಡ್ ಪೈಲಟ್ಸ್ ದೇ ಆಪರೇಟ್ ಇಟ್ ಓನ್ಲಿ ವೆನ್ ಇಟ್ ಈಸ್ ನೆಸೆಸರಿ. ಆ್ಯಂಡ್ aircraft, when it is on the runway, when it is taking off and while in flight, ಯಾವ ಬುದ್ಧಿ ಇರೋವಂಥ ಮನುಷ್ಯ ಫ್ಯೂಯಲ್ ಕಟ್ ಆಫ್ ಮಾಡ್ತಾರೆ? ಯಾರೂ ಮಾಡಲ್ವಲ್ಲ. ಅದೇನಕ್ಕಿರುತ್ತೆ? ಇಟ್ಸ್ ಎ ಸೇಫ್ಟಿ ಮೆಕ್ಯಾನಿಸಮ್. ಈಗ ಇನ್ ಕೇಸ್ ಆಫ್ ಎ ಫೈರ್ ಇನ್ ಅನ್ ಎಂಜಿನ್, ಆವಾಗ ನೀವು ಫ್ಯೂಯಲ್ ಕಟ್ ಆಫ್ ಮಾಡ್ತೀರಾ. ಮ್ಯಾನ್ಯಲ್ ಓವರ್ ರೈಡ್ ಆವಾಗ ಆಗುತ್ತೆ, ಆವಾಗ ನೀವು ಕಟ್ ಮಾಡ್ತೀರಾ. ಅದು ಫ್ಯೂಯಲ್ ಕಟ್ ಆಫ್ ನೀವು ಅಂಥ ಟೈಮಲ್ಲಿ ಮಾಡ್ತೀರಾ. ಅದು ಬಿಟ್ಬಿಟ್ಟು ಟೇಕ್ ಆಫ್ ಆಗೋವಾಗ ಯಾರೂ ಮಾಡಲ್ಲ. ಅದೂ ಟೇಕ್ ಆಫ್ ಈಗಲೇ ಆಗ್ತದೆ, ಎರಡೂ ಎಂಜಿನ್ದು ಸ್ವಿಚ್ ಆಫ್ ಮಾಡೋದು. ದಟ್ ಈಸ್ ಇಂಪಾಸಿಬಲ್ ಆ್ಯಂಡ್ ನೋ ಸೇನ್ ಪೈಲಟ್ ವಿಲ್ ಎವರ್ ಡೂ ದಟ್. ಇದು ಪೈಲಟ್ಸ್ ಮಾಡಿರೋವಂಥದ್ದಲ್ಲ. ಯಾಕಂದರೆ ನಾನೀಗ ಕೋಟ್ ಮಾಡಿದ್ದೀನಿ, ಪೇಜ್ ನಂಬರ್ 6 ಇದೆ, ಪೀಪಲ್ ಕ್ಯಾನ್ ಲುಕ್ ಇಟ್ ಅಪ್. ನನ್ನ ಕಡೆಯಿಂದ ಕೇಳಿದ್ರೆ ನಾನು ಪೂರ್ತಿ ರಿಪೋರ್ಟ್ ಓದಿದೆ. ಪ್ರಾಬ್ಲಮ್ ಆಗಿರೋದು ಇಟ್ ಈಸ್ ಬಿಕಾಸ್ ಆಫ್ ದಟ್ ಆಟೋಮೆಟಿಕ್ ಆಪರೇಷನ್. ಅದರಲ್ಲಿ ಏನು ನಡೀತಾ ಇತ್ತು 2019 ಅದು ಬಂದಿತ್ತು, ಅದರದ್ದು ರಿಪೋರ್ಟ್ ದಟ್ ವಾಸ್ ನೆಗ್ಲೆಕ್ಟೆಡ್. ಇನ್ವೆಸ್ಟಿಗೇಷನ್ ಹೋಗಲಿ ಅದರೊಳಗಡೆ ಏನು ಅಂತ ಗೊತ್ತಾಗುತ್ತೆ. ನಿಜ, ನೋ ಪೈಲಟ್ ವುಡ್ ಹ್ಯಾವ್ ಆಪರೇಟೆಡ್ ದಿಸ್. ದಿಸ್ ಇಸ್ ನಾಟ್ ಆನ್ ದ ಪೈಲಟ್ಸ್. ದಟ್ ಐ ಆಮ್ ಶೂರ್ ಫ್ರಮ್ ಮೈ ಸೈಡ್. ಎಸ್ ಸರ್. ಓಕೆ ಸುದರ್ಶನ್ ಸರ್, ಈಗ ಈ ಪೈಲಟ್ಗಳು ಮಾನಸಿಕವಾಗಿ ಮೆಂಟಲಿ ಅವರು ಒತ್ತಡದಲ್ಲಿರ್ತಾರೆ, ಅಥವಾ ಯಾವುದೋ ಬೆದರಿಕೆ ಅಥವಾ ಏನೋ ಒಂದು ಆಸೆಗೆ ಈ ಥರದ ಚರ್ಚೆಗಳಾಗ್ತಿದೆ ಸರ್. ಅಥವಾ ಟೆರರಿಸಮ್ ಏನಾದರೂ ಇಲ್ಲಿ ಆಕ್ಟಿವ್ ಆದರೆ ಆ ಒಂದು ಆ್ಯಕ್ಟಿವಿಟೀಸ್ ಏನಾದರೂ ಇರ್ಬೋದು, ಅಥವಾ ಇವರು ಒತ್ತಡಕ್ಕೊಳಗಾಗಿ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋಣ, ಉಳಿದವರು ಕೂಡ ಸತ್ತರೆ ಸಾಯಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಆ ಥರದ ಪಾಸಿಬಿಲಿಟೀಸ್ ಇರುತ್ತಾ ಹೆಂಗೆ? ಈಗಾಗಲೇ ಆ ಒಂದು ಪ್ರಕ್ರಿಯೆ ಶುರು ಆಗಿದೆ. ಈಗ ನೋಡಿ, ಒಂದು ಕಡೆ ಐಕ್ಯಾಒ ಅಂದ್ರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ವಿಚ್ ಇಸ್ ಎ ಕೆನಡಾ ಬೇಸ್ಡ್ ಆರ್ಗನೈಸೇಷನ್. ಇನ್ನೊಂದು ಕಡೆ NTSB, ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಅಂತ ಇನ್ನೊಂದು, ಬೋಯಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಆಮೇಲೆ ಜನರಲ್ ಎಲೆಕ್ಟ್ರಿಕಲ್, ಅದು ಈ ಎಂಜಿನ್ ತಯಾರಿ ಮಾಡಿರೋ ಕಂಪನಿ. ಇವುಗಳೆಲ್ಲ ಒಂದು ಗುಂಪಾದ್ರೆ, ಇನ್ನ ಏರ್ಲೈನ್ ಇಂಡಿಯನ್ DGCA ಅಂಡ್ ಇಂಡಿಯನ್ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಇದು ಒಂದ್ ಕಡೆ. ಇಲ್ಲಿ ಒಂದಿಷ್ಟು ಕಿತ್ತಾಟ ನಡೆಯುತ್ತೆ. ಯಾಕಂದ್ರೆ ಎವ್ರಿಬಡಿ ವಾಂಟ್ಸ್ ಟು ಸೇವ್ ದೇರ್ ರೆಪ್ಯುಟೇಷನ್, ಅಂಡ್ ಮೇ ಬಿ ಅಟ್ ದ ಕಾಸ್ಟ್ ಆಫ್ ಹ್ಯೂಜ್ ಅಮೌಂಟ್.